ಸ್ನೇಹಿತರೆ, ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಅದರ ಪ್ರಯುಕ್ತ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಅದರ ವಿಡಿಯೋ ಹಾಕ್ತಾ ಇದ್ದೀನಿ, ನೋಡಿ ಎಂಜಾಯ್ ಮಾಡಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಇವತ್ತು ವಿಶೇಷವಾದ ದಿನ. ಇವತ್ತು ಎಲ್ಲ ನಮ್ಮ ಹಿಂದೂ ಸಂಪ್ರದಾಯದ ಪ್ರತಿಯೊಬ್ಬರು ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರುವಂಥ ವಿಶೇಷ ದಿನ. ಹಾಗೆ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಲಾಡು ಕೊಡ್ತಕ್ಕಂಥ ವಿಶೇಷ ದಿನ ಅಂತಲೇ ಹೇಳ್ಬೋದು. ನಾವೆಲ್ಲ ಲಾಡು ತಿನ್ನೋಕ್ಕೆ ಹೋಗ್ತೀವಿ. ಅದೊಂದು ಥರ ತುಂಬ ಖುಷಿ ಕೊಡ್ತಕ್ಕಂಥ ಒಂದು ವಿಚಾರವೇ ಇದು. ಈ ದಿನ ಶ್ರೀಮನ್ನಾರಾಯಣನ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ, ವೈಕುಂಠ ದ್ವಾರ ಓಪನ್ ಆಗಿರುತ್ತೆ ಅಂತಕ್ಕಂಥ ಒಂದು ನಂಬಿಕೆ. ಇವತ್ತು ಯಾರೇ ವ್ಯಕ್ತಿಗಳು ಸತ್ತರೆ ವೈಕುಂಠಕ್ಕೆ ಹೋದರು ಅಂತ ಹಿರಿಯರೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಅಂಥ ವಿಶೇಷವಾದ ದಿನ ಇವತ್ತು. ಶ್ರೀಮನ್ನಾರಾಯಣ ಖುಷಿಯಾಗಿರ್ತಕ್ಕಂಥ ದಿನ. ಹಾಗೆ ಲಕ್ಷ್ಮೀದೇವಿ ಕೂಡ ನಮಗೆಲ್ಲ ಶುಭ ಅನುಗ್ರಹ ಕೊಡ್ತಕ್ಕಂಥ ವಿಶೇಷ ದಿನ. ಆ ಲಕ್ಷ್ಮೀದೇವಿ ಮತ್ತು ಶ್ರೀಮನ್ನಾರಾಯಣ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸುತ್ತಾ ಈ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾರು ಹೋಗಿದ್ದೀರೋ ಯಾರು ಹೋಗಿಲ್ವೋ ನನಗಂತೂ ಗೊತ್ತಿಲ್ಲ. ರಾತ್ರಿ 12-1 ಗಂಟೆ ಗಂಟಲು ನಿಂತು ಈ ದೇವತೆಯ ಅಂದರೆ ಶ್ರೀಮನ್ನಾರಾಯಣನ ದರ್ಶನ ಮಾಡ್ತಕ್ಕಂಥ ಒಂದು ಖುಷಿಯಲ್ಲಿ ತೊಡಗಿರ್ತಾರೆ ನಮ್ಮ ಜನ. ನಾವು ಕೂಡ ಕ್ಯೂ ನಿಂತು ದರ್ಶನ ಪಡೆಯುವಂಥ ವಿಶೇಷ ದಿನ. ಕ್ಯೂ ಅಲ್ಲಿ ಕೆಲವರು ವಾಂತಿನೂ ಮಾಡ್ಕೊತಾರೆ, ಕೆಲವರು ಬೇವ್ತು ಹೋಗ್ತಾರೆ, ಕೆಲವರು ಸುಸ್ತಾಗ್ತಾರೆ. ಆದ್ರೂ ನಮ್ಮ ದೇವ್ರನ್ನ, ನಮ್ಮ ಪ್ರಿಯವಾದ ನಾರಾಯಣನ ದರ್ಶನ ಮಾಡೋದು ಮಾತ್ರ ಯಾರೂ ನಿಲ್ಲಿಸಲ್ಲ. ಹಾಗೆ ನಾರಾಯಣ ಅವತಾರವಾದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಾವು ಇರ್ತಕ್ಕಂಥದ್ದು ಸ್ನೇಹಿತರೆ. ಶ್ರೀ ವೆಂಕಟೇಶ್ವರ ತಿರುಮಲದಲ್ಲಿ ನೋಡಿದ್ದೀರಾ. ಹಾಗೆ ನಮ್ಮ ಗ್ರಾಮಗಳಲ್ಲೂ ಕೂಡ ಪುಟ್ಟ ಗುಡಿ ಕಟ್ಕೊಂಡು ವೆಂಕಟೇಶ್ವರನ ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ನಮ್ಮದು. ಇವತ್ತು ವೆಂಕಟೇಶ್ವರ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ವೆಂಕಟೇಶ್ವರ ದೇವಸ್ಥಾನದಲ್ಲಿ ಇದ್ದೀವಿ, ನೋಡ್ತಾ ಇದ್ದೀರಾ. ತುಂಬ ಅಲಂಕಾರ ಮಾಡಿ ಕಂಗೊಳಿಸ್ತಾ ಇದೆ. ಹೂ ಪುಷ್ಪದಿಂದ ಕಂಗೊಳಿಸ್ತಾ ಇರೋದು ನೀವು ನೋಡ್ತಾ ಇದ್ದೀರಾ. ಭಕ್ತಾದಿಗಳೆಲ್ಲ ಹೋಗಿ ಗೋವಿಂದ ಗೋವಿಂದ ಅಂತ ಜೈಕಾರ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅಂಥ ವಿಶೇಷವಾದ ದಿನ. ನಿಮಗೂ ಕೂಡ ವಿಶೇಷವೇ. ನೀವೆಲ್ಲರೂ ಎಷ್ಟು ಲಡ್ಡು ತಿಂದ್ರಿ ಅಥವಾ ನಿಮಗೆಲ್ಲ ಲಡ್ಡು ಸಿಗ್ತಾ ಕಮೆಂಟ್ ಮಾಡಿ ಸ್ನೇಹಿತರೆ. ನಮಗಂತೂ ಲಡ್ಡು ಸಿಕ್ಕಿದೆ, ತುಂಬ ಖುಷಿಯಾಗಿದೆ ಸ್ನೇಹಿತರೆ. ಇವತ್ತು ಎಂಥ ಲಡ್ಡು ಅಂತೀರಾ, ತಿನ್ನೋಕ್ಕೆ ಆಗಿರಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ ಅಂಥ ಲಡ್ಡು ನಮಗೆ ಇವತ್ತು ಸಿಕ್ಕಿದೆ. ನೋಡ್ತಾ ಇದ್ದೀರಾ, ಶ್ರೀ ವೆಂಕಟೇಶ್ವರನ ದರ್ಶನ ನೀವು ಮಾಡ್ತಾ ಇದ್ದೀರಾ. ಆ ವೆಂಕಟೇಶ್ವರ ಇವೆಲ್ಲರಿಗೂ ಒಳ್ಳೇದು ಮಾಡಿ. ಹೇಗೆ ತಿರುಮಲದಲ್ಲಿ ಹೋಗಿ ಕ್ಯೂ ನಿಂತು ದರ್ಶನ ಮಾಡ್ತೀವೋ ಇಲ್ಲೂ ಹಾಗೆ ಆಗ್ಬಿಟ್ಟಿದೆ ಸ್ನೇಹಿತರೆ. ಇವತ್ತಿನ ದಿನ ತುಂಬ ಕ್ಯೂ ನಿಂತಿದ್ದಾರೆ. ಸಾವಿರಾರು ಗಟ್ಟಲೆ ಜನ ನಿಂತಿರುವಾಗ 2 ಅವರ್ ಬೇಕಾಗುತ್ತೆ ಸ್ನೇಹಿತರೆ ದರ್ಶನ ಮಾಡೋದು. ಅಂಥ ಅದ್ಭುತವಾದ ವಿಶೇಷ ದಿನ ಅಂತಲೇ ಹೇಳ್ಬೋದು. ನೀವೆಲ್ಲರೂ ಹೋಗಿರ್ತೀರಾ ಅಂತ ನಾವು ಬಯಸಿದ್ದೀವಿ. ಯಾರ್ಯಾರೆಲ್ಲ ದೇವಸ್ಥಾನದಲ್ಲಿ ಕ್ಯೂ ನಿಂತಿದ್ದೀರಾ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಈ ದರ್ಶನನ ಮಾಡಿ ನಾನು ಮಾತು ಮುಂದುವರ್ಸಲ್ಲ. ನೋಡಿ, ಹೊರಗಡೆ ಹೋಗ್ತಾ ಇದ್ದೀವಿ. ಇದು ಸ್ವರ್ಗದ ಬಾಗಿಲು ಅಂತಾರೆ, ಆ ಬಾಗಿಲಲ್ಲಿ ಹೋಗ್ತಾ ಇರೋದು ನೋಡ್ತಾ ಇದ್ದೀರಿ. ವಿಶೇಷವಾಗಿ ಶ್ರೀಮನ್ನಾರಾಯಣನ ಒಂದು ಪುತ್ಥಳಿ ಮಾಡಿದ್ದಾರೆ. ಶ್ರೀಮನ್ನಾರಾಯಣ ಮಲಗಿರ್ತಕ್ಕಂಥದ್ದು, ಲಕ್ಷ್ಮೀದೇವಿ ಪಾದದ ಹತ್ರ ಆಂಜನೇಯ ಸ್ವಾಮಿ ಇರ್ತಕ್ಕಂಥದ್ದೆಲ್ಲ ಇದೆ. ಹಾಗೆ ವಿಶೇಷವಾಗಿ ನೋಡಿ, ಶಿವನ ಒಂದು ಮೂರ್ತಿನೂ ಕೂಡ ಇದೆ. ಶಿವಪಾರ್ವತಿಯ ಮೂರ್ತಿ ಇದು. ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಖುಷಿ ಆಯಿತು. ಹಾಗೆ ಇಲ್ಲಿ ಕಾಫಿ, ಟೀ, ಹಾಲು, ಅನ್ನದಾನ ಎಲ್ಲ ಏರ್ಪಡಿಸಲಾಗಿತ್ತು ಸ್ನೇಹಿತರೆ. ಎಲ್ಲರಿಗೂ ಒಂದು ಎಂಜಾಯ್ಮೆಂಟ್ ಸಿಕ್ತು. ಹಾಗೆ ಇಲ್ಲಿ ನಾಟಕ, ಪೌರಾಣಿಕ ನಾಟಕ, ಈ ಥರ ಎಲ್ಲ ಹಳೇ ಕಾಲದ ಸಂಸ್ಕೃತಿ ಇದನ್ನು ಕೂಡ ಪ್ರಸ್ತುತಪಡಿಸಲಾಗಿತ್ತು. ಹಾಗೆ ನೋಡಿ.
ಅಮ್ಮ, ವೀರ ಮಾತೆಯಾದ ನೀನು ಭಯಂಕರನಾದ ಮುದ್ದೆ ಎಂದೇ ಹೇಳುತ್ತಿರುವೆ. ಅಮ್ಮ ಹೇಳುವೆನು, ಕೇಳು. ಛೇದಿಸುವೆ ಮನಗೋದ ಪಶುವ. ಅಮ್ಮ, ನಮ್ಮ ವಿಡಿಯೋ ನೋಡ್ತಾ ಇರಿ, ಬೆಂಬಲಿಸ್ತಾ ಇರಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.